ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹಿಮಾಚಲ್ ಪ್ರದೇಶದ ಮನಾಲಿಯ 4 ಪ್ರಮುಖ ಸ್ಥಳೀಯ ಪ್ರವಾಸಿ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದಾಗಿ ಈ ಬುದ್ಧಿಸ್ಟ್ ಮೊನೆಸ್ಟ್ರಿ. ನಾನು ಈ 4 ಪ್ರವಾಸಿ ಸ್ಥಳಗಳನ್ನು 2 ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಒಳಗಡೆ ಹೋಗೋಣ. ಹೇ ಗಾಯ್ಸ್, ನಾನಿವಾಗ ಇದು ಮನಾಲಿಯಲ್ಲಿರುವ ಹಿಮಾಲಯನ್ ನೀನ್ಮಾಪ ಬುದ್ಧಿಸ್ಟ್ ಮೊನೆಸ್ಟ್ರಿಯಲ್ಲಿ, ಅಂದರೆ ಇಲ್ಲಿ ಮಾಂಕ್ಗಳು ಇರುವಂಥ ಪ್ಲೇಸ್ ಮತ್ತು ಒಂದು ದೇವಸ್ಥಾನ ಕೂಡ ಅಂತ ಇದು ಹೇಳ್ಬೋದು ಈ ಪ್ಲೇಸು. ಸೊ ನೀವು ನೋಡ್ಬೋದು ಸುತ್ತಮುತ್ತ ವ್ಯೂ ಹೇಗಿದೆ. ನಾನು ಇವಾಗ ಸದ್ಯ ಎಟ್ ಪ್ರೆಸೆಂಟ್ ಮನಾಲಿಯಲ್ಲಿದ್ದೀನಿ. ಇದು ಮನಾಲಿಯ ಮಾಲ್ ರೋಡ್ನಲ್ಲಿ ಬರುವಂತಹ ಒಂದು ಮೊನೆಸ್ಟ್ರಿ, ಒಂದು ಲೋಕಲ್ ಟೂರಿಸ್ಟ್ ಪ್ಲೇಸ್. ಸೊ ನಾನು ಇದನ್ನು ನಿಮಗೆ ಇವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಓಕೆ, ಹೆಂಗಿದೆ ಹಿಮಾಲಯನ್ ನೀನ್ಮಾಪ ಬುದ್ಧಿಸ್ಟ್ ಟೆಂಪಲ್. ಬನ್ನಿ ಒಳಗಡೆ ಹೋಗೋಣ. ನೀವೇನಾದರೂ ಇಲ್ಲಿ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಮಾಡಬೇಕಂದ್ರೆ 20 ರೂಪೀಸ್ ಫೀ ಇರುತ್ತೆ. ಅದನ್ನು ಪೇ ಮಾಡಿ ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹಿಸ್ಟ್ರಿ ಬೇಕು ಅಂದರೆ ಸೊ ಹೊರಗಡೆ ಅಲ್ಲಿ ಬರೆದಿದೆ, ನೀವು ಓದ್ಕೋಬೋದು. ಇಡೀ ಜಗತ್ತಿಗೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಸಾರಿದ ಗೌತಮ ಬುದ್ಧನ ಮೂರ್ತಿಯನ್ನು ನೋಡಿ. ಈ ಮಠದ ಇತಿಹಾಸವನ್ನು ನಾವು ನೋಡ್ತಾ ಹೋದಾಗ ಭಾರತದಲ್ಲಿ 4 ಹಳೆಯ ಬೌದ್ಧ ಮಠಗಳಿವೆ. ಅವುಗಳಲ್ಲಿ ಉತ್ತರ ಭಾರತದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಹಳೆಯ ಮಠಗಳಲ್ಲಿ ಇದು ಒಂದಾಗಿದೆ. ನಿಮಗೆಲ್ಲ ಟಿಬೆಟಿಯನ್ ಹಿಸ್ಟ್ರಿ ಗೊತ್ತಲ್ಲ. 1960ರಲ್ಲಿ ಚೀನಾವು ಬೌದ್ಧರ ನಾಡಾದ ಬೌದ್ಧರ ದೇಶವಾದ ಟಿಬೆಟನ್ನು ಆಕ್ರಮಣ ಮಾಡ್ತಲ್ಲ, ಆವಾಗ ಸಾವಿರಾರು ಬೌದ್ಧ ಸನ್ಯಾಸಿಗಳು ಬೌದ್ಧರು ಚೀನಾ ಬಿಟ್ಟು, ಅಂದರೆ ಟಿಬೆಟನ್ನು ಬಿಟ್ಟು ಭಾರತಕ್ಕೆ ವಲಸೆ ಬಂದರು. ಆವಾಗ ಭಾರತ ಸರ್ಕಾರವು ಅವರಿಗೆಲ್ಲ ಭಾರತ ದೇಶದ ನಾನಾ ಭಾಗಗಳಲ್ಲಿ ಆಶ್ರಯ ನೀಡಿತು. ಆ ಆಶ್ರಯಗಳ ನೀಡಿದ ಪ್ರದೇಶಗಳಲ್ಲಿ ಈ ಮನಾಲಿ ಕೂಡ ಒಂದು. ಆವಾಗ ಭಾರತಕ್ಕೆ ವಲಸೆ ಬಂದ ಬೌದ್ಧ ಸನ್ಯಾಸಿಯಾದ, ಅಂದರೆ ಬೌದ್ಧ ಧರ್ಮ ಗುರುಗಳಾದ ಲಾಮಾ ವಾಂಗ್ಡೋ ರಿಂಪೋಚೆ ಅಂತ ಅನ್ನೋರು ಈ ಮಠವನ್ನು ಸ್ಥಾಪಿಸಿದ್ರು ವೀಕ್ಷಕರೇ. ಅವರೇ ಈ ಮಠದ ಸ್ಥಾಪನೆಗೆ ಕಾರಣೀಕರ್ತರು. ಅದನ್ನೇ ಅಲ್ಲಿ ಬರೆದಿದ್ದಾರೆ. ಇದು ಒಂದು ಲಹೌಲ್ ಅಂತ ಒಂದು ಯುದ್ಧದಲ್ಲಿ ಒಬ್ಬ ಸೈನಿಕ ಮಡಿದಿರ್ತಾನೆ ವೀಕ್ಷಕರೇ. ಆ ಮಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯುದ್ಧದಲ್ಲಿ ಮಡಿದಿರ್ತಕ್ಕಂಥ ಸೈನಿಕನಿಗೆ ಈ ಭೂಮಿನ ದಾನವಾಗಿ ಕೊಟ್ಟಿರ್ತಾರೆ. ಆ ದಾನವಾಗಿ ಕೊಟ್ಟಂಥ ಭೂಮಿಯಲ್ಲೇ ಈ ಮಠವನ್ನು
ಆ ಧರ್ಮಗುರುಗಳು ಸ್ಥಾಪಿಸ್ತಾರೆ. ಅಷ್ಟೇ ಇದರ ಹಿಸ್ಟ್ರಿ. ಆ್ಯಕ್ಚುಲಿ ಇದು ಬುದ್ಧಿಸಮ್ ಸ್ಕೂಲ್, ಅಂದರೆ ಬೌದ್ಧರ ಧಾರ್ಮಿಕ ಶಾಲೆ. ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ಅನೇಕ ವಿಷಯಗಳನ್ನು ಕಲಿಸಲಾಗುತ್ತದೆ. ನೋಡಿ, ಇಲ್ಲಿ ಎದುರುಗಡೆ 2 ಅಂತಸ್ತಿನ ಬುದ್ಧನ ಪ್ರತಿಮೆಯನ್ನು, ಹಾಗೆ ಇಲ್ಲಿ ಬೌದ್ಧರ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನೋಡ್ರಿ, ಇದನ್ನು ಸುತ್ತ ಹಾಕ್ತಾ ಹಿಂಗೆ ಮಾಡ್ಕೊತ ಹೋಗ್ಬೇಕು ಎಲ್ಲನೂ. ಅದು ಆದಮೇಲೆ ನೆಕ್ಸ್ಟು ಈ ಕಡೆ ಹಿಂಗೆ ಬಂದರೆ ನೋಡ್ರಿ, ಇದನ್ನು ಹಿಂಗೆ ಟರ್ನ್ ಮಾಡಬೇಕು. ಒಳಗಡೆ ಗಂಟೆ ಇದೆ ಅಷ್ಟೆ. ನೋಡಿ, ಶಬ್ದ ಬರ್ತಾ ಇದೆಯಲ್ಲ. ಸರಿ, ಬನ್ನಿ ಹೋಗೋಣ. ನೋಡಿ, ಬುದ್ಧಿಸ್ಟ್ ಮೊನೆಸ್ಟ್ರಿ ಹೆಂಗಿದೆ. ನೋಡಿ, ನೋಡಿದ್ರಲ್ಲ, ಫುಲ್ ಬುದ್ಧಿಸ್ಟ್ ಮೊನೆಸ್ಟ್ರಿ. ಇದು ಪ್ರೇಯರ್ ಹಾಲ್ ಆ್ಯಕ್ಚುಲಿ, ಆದರೆ ಇವತ್ತು ಕ್ಲೋಸ್ ಆಗಿದೆ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ಪ್ರೇಯರ್ನ ಆಫರ್ ಮಾಡ್ತಾರೆ. ಇದು ಆಗಿತ್ತು ಬುದ್ಧಿಸ್ಟ್ ಮೊನೆಸ್ಟ್ರಿ ವಿಡಿಯೋ. ನೆಕ್ಸ್ಟ್ ನಾನು ವಸಿಷ್ಠ ಮಹಾಮುನಿಗಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೇ ಗಾಯ್ಸ್, ಇವಾಗ ನೀವು ಬುದ್ಧಿಸ್ಟ್ ಮೊನೆಸ್ಟ್ರಿ ನೋಡಿದ್ರಲ್ಲ, ಅದಾದಮೇಲೆ ನಾನು ನಿಮಗೆ ಇಲ್ಲಿ ಸ್ಥಳೀಯವಾದ ಒಂದು ಸುಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರವಿದೆ. ಅದರ ಹೆಸರು ವಸಿಷ್ಠ ಮಹಾಮುನಿಗಳ ದೇವಸ್ಥಾನ. ರಾಮಾಯಣದಲ್ಲಿ ಬರುವ ವಸಿಷ್ಠ ಮಹಾಮುನಿಗಳು ಗೊತ್ತಲ್ಲ, ಅವರ ದೇವಸ್ಥಾನವಿದೆ. ಅದಕ್ಕೆ ಹೊಂದಿಕೊಂಡಂತೆ ಶ್ರೀರಾಮನ ದೇವಸ್ಥಾನ ಹಾಗೂ ಶಿವನ ದೇವಸ್ಥಾನವೂ ಇದೆ. ಅವೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ. ಬನ್ನಿ ಹೋಗೋಣ. ಹೇ ಗಾಯ್ಸ್, ನಿಮಗೆ ಹಿಂದೂ ಪುರಾಣಗಳು ಹಾಗೂ ಮಹಾಕಾವ್ಯಗಳಲ್ಲಿ ಬರುವ ಮುನಿವರ್ಯರು ಗೊತ್ತಲ್ವಾ? 7 ಮುನಿವರ್ಯರು ಬರ್ತಾರೆ. ಅತ್ರಿ, ಜಮದಾಗ್ನಿ, ವಸಿಷ್ಠರು ಹಾಗೆ ವಿಶ್ವಾಮಿತ್ರರು. ಆ 7 ಮುನಿವರ್ಯರ ಪೈಕಿ ಇವರು 6ನೇ ಮುನಿವರ್ಯರು. ಇವರೇ ವಸಿಷ್ಠ ಮಹಾಮುನಿಗಳು. ಶ್ರೀರಾಮನ ಗುರುಗಳು ಕೂಡ ಹೌದು. ಬನ್ನಿ, ಇದೇ ಅವರ ದೇವಸ್ಥಾನ. ಇದು ಒಂದು ಮನಾಲಿಯ ಸುಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಈ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ ದೇವದಾರಿ ಮರಗಳು ಇಲ್ಲಿ ತುಂಬ ಫೇಮಸ್. ಮನಾಲಿಯಲ್ಲಿ ನೀವು ಎಲ್ಲ ನೋಡಿದ್ರೂ ದೇವದಾರಿ ಮರಗಳು ನಿಮಗೆ ನೋಡೋಕ್ಕೆ ಸಿಗುತ್ತವೆ. ಆ ಮರಗಳಿಂದನೇ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇದು 4000 ವರ್ಷಗಳ ಹಳೆಯದಾದ ಒಂದು ಪುರಾತನ ದೇವಾಲಯವಾಗಿದೆ. ಅಂದರೆ ಇದಕ್ಕೆ 4000 ವರ್ಷಗಳ ಇತಿಹಾಸವಿದೆ ವೀಕ್ಷಕರೇ. ಈ ದೇವಸ್ಥಾನದ ಕೆಳಗಡೆ, ಅಂದರೆ ಇದಕ್ಕೆ ಹೊಂದಿಕೊಂಡಂತೆ ಬಿಯಾಸ್ ನದಿ ಹರಿಯುತ್ತದೆ. ಅದಕ್ಕೆ ಬಿಯಾಸ್ ಅಂತ ಹೇಗೆ ಹೆಸರು ಬಂತು, ಅದಕ್ಕೂ ಒಂದು ಕಥೆ ಇದೆ ವೀಕ್ಷಕರೇ. ಬನ್ನಿ ಹೇಳ್ತೀನಿ. ವಿಶ್ವಾಮಿತ್ರ ಅನ್ನೋ ಒಬ್ಬ ರಾಜ ಇರ್ತಾನೆ ವೀಕ್ಷಕರೇ. ಅವನು
ತನ್ನ ಎರಡೂ ಮಕ್ಕಳನ್ನು ಕೊಲ್ಲುತ್ತಾನೆ. ಇದನ್ನು ತಿಳಿದ ವಸಿಷ್ಠ ಋಷಿವರ್ಯರು ಖಿನ್ನತೆಗೆ ಜಾರ್ತಾರೆ. ನಂತರ ಖಿನ್ನತೆಗೆ ಜಾರಿದ ವಸಿಷ್ಠರು ನದಿಗೆ ಹಾರಿ ತನ್ನ ಪ್ರಾಣ ಬಿಡಬೇಕು ಅಂತ ಪ್ರಯತ್ನಿಸಿರ್ತಾರೆ. ಆಮೇಲೆ ನದಿಯಲ್ಲಿ ದೇವತೆಗಳು ಉದ್ಭವಗೊಂಡು ಅವರ ಜೀವವನ್ನು ಉಳಿಸುತ್ತಾರೆ. ಆಮೇಲೆ ನಂತರ ಈ ನದಿಗೆ ವಿಪಾಶ ಎಂದು ಹೆಸರು ಬಂತು ವೀಕ್ಷಕರೇ. ವಿಪಾಶ ಎಂದರೆ ಬಂಧನದಿಂದ ಮುಕ್ತಿ. ನಂತರ ಕಾಲಾನಂತರದಲ್ಲಿ ನದಿಯನ್ನು ಬಿಯಾಸ್ ನದಿ ಎಂದು ಕರೆಯಲಾಯಿತು. ನೋಡಿ, ಅದೇ ವಸಿಷ್ಠ ಮುನಿಗಳ ದೇವಸ್ಥಾನ. ದೂರದಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಫೋಟೋಗ್ರಫಿ ಅಲೌಡ್ ಇಲ್ಲ. ಓಕೆ, ಶ್ರೀರಾಮನ ದೇವಸ್ಥಾನ ಮೇಲ್ಗಡೆ ಇಲ್ಲಿದೆ ನೋಡಿ, ರಾಮ ಟೆಂಪಲ್, ಶ್ರೀರಾಮ್ ಮಂದಿರ್. ಸೊ ಬನ್ನಿ ಶ್ರೀರಾಮ್ ಮಂದಿರ್ ಹೋಗೋಣ. ನೋಡಿ ಹೇಗಿದೆ ಶ್ರೀರಾಮನ ದೇವಸ್ಥಾನ. ಇದು ನಾಗರ ಶೈಲಿಯ ದೇವಸ್ಥಾನ ಅಂತ ಹೇಳ್ಬೋದು. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಾಗರ ಶೈಲಿಯ ದೇವಸ್ಥಾನಗಳಿರ್ತವೆ. ಸೊ ಇದು ದ್ರಾವಿಡ ಶೈಲಿ ಅಂದರೆ ಶಿಖರ ಇರುತ್ತೆ ನಾರ್ಮಲಿ ಮಾಡಿರುವಂಥದ್ದು. ಬನ್ನಿ ಹೋಗೋಣ. ಫಸ್ಟ್ ಎಂಟ್ರೆನ್ಸಲ್ಲಿ ನಿಮಗೆ ತುಳಸಿ ಕಟ್ಟೆ ಇರುತ್ತದೆ, ಇದೇ ಇರುತ್ತೆ. ಸೊ ನೋಡಿ, ಎಂಟ್ರೆನ್ಸಲ್ಲಿ ತುಳಸಿ, ಅಲ್ಲಿಂದ ದೇವಸ್ಥಾನ. ನೋಡಿ ಹೆಂಗಿದೆ ಮೇಲ್ಗಡೆ. ನೋಡಿರಿ ಮೇಲ್ಗಡೆ ಎಂಟೈರ್ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮನಾಲಿ. ಬನ್ನಿ ಹೋಗೋಣ ದೇವಸ್ಥಾನ ಒಳಗಡೆ. ಅಲ್ಲಿ ಇವಾಗ ಶ್ರೀರಾಮನ ಗುರುಗಳಾದಂಥ ವಸಿಷ್ಠ ಮಹಾಮುನಿಗಳ ದೇವಸ್ಥಾನವನ್ನು ನೋಡಿದ್ವಿ. ಬನ್ನಿ. ಬನ್ನಿ ಹೇಗೆ ಆ ಕಡೆ ಈ ಕಡೆ ಸೌಂಡ್ ಬಾಕ್ಸ್ಗಳು ನೋಡ್ಬೋದು. ಶ್ರೀರಾಮನ ಭಜನೆಗಳನ್ನು ಆಗಾಗ ಹಾಕ್ತಾ ಇರ್ತಾರೆ ಅನಿಸುತ್ತೆ ಇಲ್ಲಿ. ಬನ್ನಿ ಹೋಗೋಣ. ಸೊ ನಾನು ಫಸ್ಟು ನೋಡಿ ಶ್ರೀರಾಮನ ದೇವಸ್ಥಾನ. ನಮಃ ಶಿವಾಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ದೇವಸ್ಥಾನ ಹೇಗಿದೆ, ಮೇಲ್ಗಡೆ ಝೂಮರ್ ನೋಡಿ. ಈ ದೇವಸ್ಥಾನವನ್ನು ಸಹ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ ದೇವದಾರಿ ಮರಗಳಿಂದ ನಿರ್ಮಿಸಲಾಗಿದೆ. ಅಂದರೆ ದೇವದಾರಿ ಮರಗಳ ಕಟ್ಟಿಗೆಯಿಂದ ನಿರ್ಮಿಸಲಾಗಿದೆ. ಇಲ್ಲಿ ಅದು ಹೇರಳವಾಗಿ ಸಿಗುತ್ತದೆ. ಸರಿ, ಓಕೆ, ಬನ್ನಿ ಶ್ರೀರಾಮನ ದರ್ಶನವನ್ನು ಮಾಡೋಣ. ಹಾಗೆ ಇಲ್ಲಿ ಆಂಜನೇಯನ ದೇವಸ್ಥಾನ, ರಾಮನ ಭಂಟ ಆಂಜನೇಯ ದೇವಸ್ಥಾನ. ಹಾಗೆ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ. ಓಕೆ, ಹಾಂ, ಶ್ರೀರಾಮನ ದೇವಸ್ಥಾನವನ್ನು ನೋಡಿದ್ರಲ್ಲ. ಆ್ಯಕ್ಚುಲಿ ಈ ಗ್ರಾಮದ ಹೆಸರು ವಸಿಷ್ಠ ಗ್ರಾಮ ಅಂತ. ಅದರಲ್ಲಿರೋದೇ ಈ ಎದುರುಗಡೆ ವಸಿಷ್ಠ ಮಹಾಮುನಿಗಳ ದೇವಸ್ಥಾನ. ಅದಕ್ಕೆ ಹೊಂದಿಕೊಂಡಂತೆ ಒಂದು ಶಿವನ ದೇವಸ್ಥಾನವಿದೆ, ಅದನ್ನು ಕೂಡ ತೋರಿಸುತ್ತೇನೆ ಬನ್ನಿ. ನೋಡಿ ಇದೇ ದೇವಸ್ಥಾನ, ಮಹಾದೇವನ ದೇವಸ್ಥಾನ ಇದು. ನೋಡಿ ಹಿಂದೆ ಒಳ್ಳೆ ಹಿಮಾಲಯನ್ ಪರ್ವತ ಕಣಿವೆಗಳು, ಅದರ ನಡುವೆ ಶಿವನ ದೇವಸ್ಥಾನ. ನೋಡಿ ನೋಡಿದ್ರ ಅಗೋರಿ ಬಾಬಾಗಳು ಕೂಡ ಇದ್ದಾರೆ ಇಲ್ಲಿ. ನೋಡ್ರಿ ದೇವಸ್ಥಾನ. ಈ ದೇವಸ್ಥಾನವನ್ನು ಸಹ ಇಲ್ಲಿ ಸ್ಥಳೀಯವಾಗಿ ಸಿಗುವಂತಹ, ಹೇರಳವಾಗಿ ಸಿಗುವಂತಹ ದೇವದಾರಿ ಮರಗಳಿಂದ ನಿರ್ಮಿಸಲಾಗಿದೆ. ನಮ್ಮಲ್ಲಿ ಹೇಗೆ ಮೈಸೂರಿನಲ್ಲಿ ಶ್ರೀಗಂಧದ ಮರ ಫೇಮಸ್ಸೋ, ಇಲ್ಲಿ ಆ ದೇವದಾರಿ ಮರ ತುಂಬ ಫೇಮಸ್ ಆಗಿದೆ ವೀಕ್ಷಕರೇ. ಆ ಮರಗಳಿಂದನೇ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.